ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ಮಾರ್ನಿಂಗ್ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ನಾನು ಬಾಗಿಲು ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಮತ್ತು ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಬಿಡ್ತಾಯಿದ್ದೀನಿ. ರಂಗೋಲಿ ನನಗೆ ಅಷ್ಟಾಗೇನು ಬರಲ್ಲ, ನನಗೆ ಸಿಂಪಲ್ ರಂಗೋಲಿಗಳೇ ಬರೋದು. ಹಾಗಾಗಿ ನಾನು ಸಿಂಪಲ್ಲಾಗೇ ಬಿಡ್ತೀನಿ. ಒಂದೊಂದು ಸಲ ಇದಿರುತ್ತೆ ನೋಡಿ, ಅಚ್ಚಲ್ಲೂ ಬಿಡ್ತೀನಿ. ನಿಮಗೂ ಯಾವ್ಯಾವ ಥರ ರಂಗೋಲಿ ಬರುತ್ತೆ ಕಮೆಂಟಾಗಿ ಕೇಳಿ ಫ್ರೆಂಡ್ಸ್. ರಂಗೋಲಿ ಎಲ್ಲ ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡೆ ಹೊಸ್ಲೆಲ್ಲ. ಯಾಕಂದರೆ ಇವತ್ತು ಪೂಜೆ ಮಾಡಬೇಕಲ್ವ, ಹಾಗಾಗಿ ಹುಣ್ಣಿಮೆ ಅಲ್ವಾ, ಹುಣ್ಣಿಮೆ ದಿವಸ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವತ್ತು ತುಂಬಾ ವಿಶೇಷ ಇದೆ ಹುಣ್ಣಿಮೆ. ಇವತ್ತಿನ ದಿನ ಏನು ವಿಶೇಷತೆ ಅಂದರೆ, ಇವತ್ತಿನ ದಿನ ಅಧಿಕ ಮಾಸದ ಹುಣ್ಣಿಮೆ. ಈ ಹುಣ್ಣಿಮೆ ತುಂಬಾ ಒಳ್ಳೆಯದು. ಅಧಿಕ ಮಾಸದ ಹುಣ್ಣಿಮೆ ಇದು ಶನಿವಾರ ಸ್ಟಾರ್ಟ್ ಆಗಿ ಭಾನುವಾರ ಮಧ್ಯಾಹ್ನ ಮುಗಿಯುತ್ತೆ ಹುಣ್ಣಿಮೆ. ನಾನು ಇವಾಗೆಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿದೆ, ಹಾಗೆ ಹೂವನ್ನು ಇಟ್ಟೆ. ರಂಗೋಲಿ ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯಿತಾ? ಇದು ರಂಗೋಲಿದು ಹಚ್ಚಿ ಬರುತ್ತಲ್ವ, ಅದರಲ್ಲಿ ನಾನು ರಂಗೋಲಿ ಬಿಟ್ಟಿರೋದು. ಈ ಸೈಡ್ ಬಾರ್ಡ್ರೆಲ್ಲ ನಾನೇ ಬಿಟ್ಟಿರೋದು. ಬೆಳಿಗ್ಗೆನೇ ಒಂದು ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಶುಂಠಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶುಂಠಿ ಅಡುಗೆಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಶುಂಠಿ ಕಷಾಯ ಅಜೀರ್ಣ ಆಗೋದು, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ಕು, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ವಾಂತಿ ಮತ್ತು ತಲೆ ಸುತ್ತು ಕಡಿಮೆ ಆಗುತ್ತೆ ಈ ಕಷಾಯ ಕುಡಿಯೋದ್ರಿಂದ. ಚಳಿಗಾಲದಲ್ಲಿ ದೇಹನ ಬೆಚ್ಚಗಿಡುತ್ತೆ. ಇನ್ನೊಂದು, ಈ ಶುಂಠಿ ಕಷಾಯಕ್ಕೆ ನೀವು ಬೇಕಿದ್ರೆ ಜೇನು ಬೇಕಾದರೂ ಹಾಕ್ಕೊಂಡು ಕುಡಿಬೋದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ಶುಂಠಿ ಕಷಾಯನ ಮಾತ್ರ ಮಿಸ್ ಮಾಡಬೇಡ್ರಿ. ಮತ್ತು ಪಿತ್ತ ಆಗಿದ್ದರೆ ಶುಂಠಿ ಕಷಾಯ ಕುಡಿಯೋದ್ರಿಂದ ಪಿತ್ತ ಎಲ್ಲ ನಿವಾರಣೆ ಆಗುತ್ತೆ. ಅಜೀರ್ಣ, ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗುತ್ತೆ. ನಾನಿವತ್ತು ಒಂದು ಗ್ಲಾಸ್ ಆಗೋಷ್ಟು ನಾನು ಶುಂಠಿ ಕಷಾಯ ಕುಡಿತಾ ಇದ್ದೀನಿ. ಹಾಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಇದ್ರ ರೆಸಿಪಿ ಬೇಕಂದರೆ ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಶಾರ್ಟ್ ವಿಡಿಯೋದಲ್ಲಿ ನೋಡಿ ನಾನು ಏನೇನು ಹಾಕಿದ್ದೀನಿ ಅಂತ. ಕ್ಯಾರೆಟ್ ಪಲ್ಯ ಎಲ್ಲ ರೆಡಿಯಾಗಿದೆ. ಈಗ ಕ್ಯಾರೆಟ್ ಪಲ್ಯ ಎಲ್ಲ ರೆಡಿ ಆಗಿದ್ದಾದಮೇಲೆ ನಾನು ಇದಕ್ಕೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕ್ಯಾರೆಟ್ ಅಂತೂ ಕಣ್ಣಿಗೆ ತುಂಬ ಒಳ್ಳೆಯದು. ಕ್ಯಾರೆಟಿಂದ ಇನ್ನೂ ಎಷ್ಟೋ ಥರ ಉಪಯೋಗಗಳಿದೆ. ಹಾಗೆ ನಾನು ಒಂದು ಕಿಚನ್ ಟಿಪ್ಸ್ ಹೇಳ್ತೀನಿ. ಈ ಚಾಕು ನಾವೇನೇ ಕುಯ್ದರೂ ಇದು ಕುಯ್ಯೋಕ್ಕಾಗ್ತಾಯಿಲ್ಲ, ಯಾಕಂದರೆ ಮಂಡ ಆಗಿಬಿಟ್ಟಿದೆ. ಹಾಗಾಗಿ ನೀವು ಈ ಥರ ಪಿಂಗಾಣಿ ಥರ ಇರುತ್ತಲ್ಲ, ಈ ಥರ ಗ್ಲಾಸ್ ಥರ, ಅದರಲ್ಲಿ ನೀವು ಸ್ವಲ್ಪ ಇದನ್ನು ಶಾರ್ಪ್ ಈ ರೀತಿ ಉಜ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಶಾರ್ಪು ಅಷ್ಟು ಶಾರ್ಪ್ ಆಗುತ್ತೆ. ನೀವು ನೆಲಕ್ಕೆ ಉಜ್ಜೋದು ಬೇಡ. ನೋಡಿ, ಇದರಲ್ಲಿ ಹಾಕಿ ಇದ್ರಲ್ಲಿ ಉಜ್ಜಿರಿ. ಇದರಲ್ಲಿ ಉಜ್ಜಿದ್ಮೇಲೆ ನೋಡಿ ಎಷ್ಟು ಶಾರ್ಪ್ ಆಗುತ್ತೆ ಅಂತ. ನೀವು ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಕಟ್ ಮಾಡ್ಬೋದು. ಅದು 2 ಚಾಕುನ ನಾನು ಶಾರ್ಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗ್ತಾಯಿದೆ ಶಾರ್ಪು. ಈ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಈರುಳ್ಳಿ ಕುಯ್ತೀನಿ. ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ ನೋಡಿ, ಎಷ್ಟು ಬೇಗ ಕಟ್ಟಾಗುತ್ತೆ ಅಂತ. ಈ ಸಿಪ್ಪೆಲ್ಲ ತೆಗೆದುಬಿಟ್ಟು ನಾನು ಕಟ್ ಮಾಡ್ತೀನಿ ಈರುಳ್ಳಿ. ನೀವು ಈ ರೀತಿ ಫಾಲೋ ಮಾಡಿ ಫ್ರೆಂಡ್ಸ್. ಯಾಕಂದರೆ ಚಾಕು ಇವಾಗ ಎಲ್ಲರ ಮನೆಯಲ್ಲೂ ಚಾಕು ಅವಶ್ಯಕತೆ ಇದ್ದೇ ಇರುತ್ತೆ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದಾಗ ನೀವು ಸರಿಯಾಗಿ ಇದು ಕಟ್ಟಾಗಿಲ್ಲ ಅಂದರೆ ಬೇಜಾರಾಗುತ್ತೆ. ಏನಪ್ಪ ಇದನ್ನು ಕಟ್ಟಾಗ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತೀವಿ. ಹಾಗಾಗಿ ನೀವು ಈ ರೀತಿ ಮಾಡ್ಕೊಳ್ಳಿ, ಬೇಗನೆ ಶಾರ್ಪ್ ಆಗುತ್ತೆ. ಈಗ ನಾನು ಗೋಧಿ ಹಿಟ್ಟು ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ನಾದ್ಕೊಳ್ತೀನಿ. ಚೆನ್ನಾಗಿ ನಾದ್ಕೊಂಡು ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ. ನೋಡಿ, ಹೀಗೆ ಎಲ್ಲ ನಾದ್ಕೊಳ್ಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಾಸ್ಟಲ್ಲಿ ನಾದ್ಕೊಳ್ತೀನಿ. ಮಧ್ಯದಲ್ಲೂ ಒಂದು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿತ್ತಾಯಿತು. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ನಾವು ಚಪಾತಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈಗ 10 ನಿಮಿಷ ಆಯಿತು. ಇವಾಗ ಚಪಾತಿನ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಇವಾಗ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಹಿಟ್ಟು. ಈ ಥರ ಬರಬೇಕು ಸ್ಮೂತಾಗಿ. ಈಗ ಚಪಾತಿ ಹಿಟ್ಟು ತೊಗೊಂಡು ನಾವು ಲಟ್ಟಿಸ್ಕೊಳ್ಳೋಣ ಚಪಾತಿನ. ನಾನಿವಾಗ ಈ ವಿಡಿಯೋನ ಫಸ್ಟ್ ಪಾರ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ. ಸೆಕೆಂಡ್ ಪಾರ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದು ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡಿ.
ಈಗ ಚಪಾತಿ ಲಟ್ಟಿಸ್ಕೊಂಡಿತ್ತಾಯಿತು. ಈಗ ನಾವು ಸ್ಟವ್ ಹಚ್ಕೊಂಡು ನಾವು ತವ ಇಟ್ಕೊಳ್ಳೋಣ. ತವ ಇಟ್ಕೊಂಡು ಚಪಾತಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನಾನು ಮಡಚಿ. ಈಗ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಚಪಾತಿ ಹಾಕ್ಕೊಳ್ಳೋಣ. ಚಪಾತಿ ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಕ್ಯಾರೆಟ್ ಪಲ್ಯಕ್ಕೂ ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕ್ಯಾರೆಟ್ ತಿನ್ನೋದ್ರಿಂದ. ಕ್ಯಾರೆಟ್ ಪಲ್ಯ ಮಾಡ್ಕೊಂಡು ತಿನ್ಬೋದು, ಕ್ಯಾರೆಟ್ ಸೂಪ್ ಮಾಡ್ಕೊಂಡು ತಿನ್ಬೋದು, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅಷ್ಟು ಒಳ್ಳೆಯದು ಕ್ಯಾರೆಟ್ ಆರೋಗ್ಯಕ್ಕಂತೂ. ಇನ್ನು ಎಷ್ಟೋ ಥರ ಉಪಯೋಗಗಳಿದೆ ಫ್ರೆಂಡ್ಸ್ ಇದು ಕ್ಯಾರೆಟ್ ಬಗ್ಗೆ ಹೇಳ್ತಾ ಹೋದರೆ. ನೋಡಿ ಈಗ ಚಪಾತಿ ಎಲ್ಲ ಆಯಿತು. ಚಪಾತಿ ಎರಡು ಕಡೆ ಬೇಯಿಸ್ಕೊಂಡೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ. ಈ ಕ್ಯಾರೆಟ್ ಪಲ್ಯನ ಚಪಾತಿಗೆ, ರೊಟ್ಟಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಮತ್ತು ಸೈಡ್ ಡಿಶ್ ಥರನೂ ಹಾಕ್ಕೊಂಡು ತಿನ್ಬೋದು. ಹಾಗೆ ನಾನು ಪೂಜೆ ಮಾಡೋಣ ಅಂತ ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಅಧಿಕ ಮಾಸ ಹುಣ್ಣಿಮೆ ಅಲ್ವಾ, ಹಾಗಾಗಿ ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇದು ತುಂಬಾ ಒಳ್ಳೆಯದು. ಇವತ್ತಿನ ದಿವಸ ಅಧಿಕ ಹುಣ್ಣಿಮೆ ಬಂದಿರೋದ್ರಿಂದ ತುಂಬಾ ಒಳ್ಳೆಯದು. ಯಾರು ಇವತ್ತು ಮಿಸ್ ಮಾಡಬೇಡ್ರಿ. ಅಧಿಕ ಮಾಸದ ಪೂಜೆ ಮಾತ್ರ ಮಿಸ್ ಮಾಡ್ಕೊಬೇಡಿ. ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರ ಸ್ಟಾರ್ಟ್ ಆಗುತ್ತೆ. ಶನಿವಾರ ಸ್ಟಾರ್ಟ್ ಆಗಿ ಭಾನುವಾರ ಮಧ್ಯಾಹ್ನ ಬಿಡುತ್ತೆ ಅಧಿಕ ಮಾಸ ಹುಣ್ಣಿಮೆ. ಹಾಗೆ ನಾವು ಹೊರಗಡೆ ಹೋಗಿದ್ವಿ. ತುಂಬಾ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಅಯ್ಯೋ ನೋಡೋಕ್ಕಾಗ್ತಿರಲಿಲ್ಲ ಅಷ್ಟು ಮಳೆ. ಗಾಳಿನೂ ಪ್ಲಸ್ ಮಳೆ ಎರಡೂ ಬರ್ತಾಯಿತ್ತು. ಹಾಗೆ ನಾವು ಡಾಬಾಸ್ಪೇಟೆಗೆ ಹೋಗಬೇಕಾಗಿತ್ತು. ಹಾಗೆ ಡಾಬಾಸ್ಪೇಟೆಗೆ ಹೋದ್ವಿ. ಅಲ್ಲಿ ಎಷ್ಟೊತ್ತವರೆಗೂ ಯಶವಂತಪುರದಲ್ಲಿ ಟ್ರೈನ್ ಕಾದ್ವಿ. ಯಶವಂತಪುರದಲ್ಲಿ ಮಿಸ್ ಆಗಿಬಿಡುತ್ತಲ್ಲಪ್ಪ ಅಂತ ಬೇಗ ಹತ್ಕೊಂಡು ಬಂದ್ವಿ. ಯಶವಂತಪುರದಲ್ಲಿ ಹತ್ತಿ ಡಾಬಾಸ್ಪೇಟೆಗೆ ಬಂದಿದ್ವಿ. ಡಾಬಾಸ್ಪೇಟೆಯಲ್ಲಿ ಟ್ರೈನ್ ಬಂತು. ಟ್ರೈನ್ ಬಂದಮೇಲೆ ನಾವು ಟ್ರೈನ್ ಹತ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ಟ್ರೈನಲ್ಲಿ ಹೋಗೋದು ಬರೋದು ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಎಲ್ಲ ಪ್ಲೇಸ್ಗಳು ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ಬೋದು. ನಾವು ಟ್ರೈನಲ್ಲಿ ಹೋದರೆ ಅಕ್ಕಪಕ್ಕ ಎಲ್ಲ ಗಿಡಗಳು ಮರಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನೋಡೋಕ್ಕೆ ಒಂದು ಖುಷಿ ನಮಗೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟಾಗಿ ಮರ ಗಿಡಗಳೆಲ್ಲ ಅಷ್ಟಾಗಿರಲ್ಲ. ಆದರೆ ಈ ಕಡೆ ನಾವು ಟ್ರೈನಲ್ಲಿ ಹೋದ್ರಂತೂ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಖುಷಿ ಆಯಿತು ಅದೆಲ್ಲ ನೋಡಿ, ವಾತಾವರಣ ಎಲ್ಲ ನೋಡಿ. ಹಾಗೆ ಟ್ರೈನ್ ಒಳಗಡೆ ನೋಡಿ ಎಲ್ಲ ಕೂತಿದ್ವಿ. ಎಲ್ಲ ಸೀಟು ಬೆಳಗ್ಗೆ ಹೊತ್ತಂತೂ ಖಾಲಿ ಇತ್ತು ಟ್ರೈನು. ಎಲ್ಲರಿಗೂ ಸೀಟ್ ಸಿಕ್ತು ಆರಾಮಾಗಿ. ನೋಡಿ ಎಷ್ಟು ಖಾಲಿ ಇದೆ ನೋಡಿ ಟ್ರೈನು. ಆರಾಮಾಗಿ ಕೂತ್ಕೊಂಡಿದ್ವಿ, ನಮಗೂ ಸೀಟ್ ಸಿಕ್ತು. ಹಾಗೆ ಟ್ರೈನಲ್ಲೇ ತಿಂಡಿಗಳೆಲ್ಲ ಬಂತು. ಒಬ್ಬೊಬ್ಬರು ಚಿರುಮುರಿ ಅಂತೆ ಎಲ್ಲ ಮಾರ್ಕೊಂಡು ತೊಗೊಂಡು ಬರ್ತಾಯಿದ್ರು. ಆದರೆ ನಾವು ಮನೆಯಲ್ಲೇ ಟಿಫನೆಲ್ಲ ಮಾಡ್ಕೊಂಬಂದಿದ್ವಿ. ಹಾಗಾಗಿ ನಾವೇನು ತೊಗೊಳ್ಲಿಲ್ಲ. ಎಲ್ಲ ನೋಡಿ ಮಾರ್ಕೊಂಡು ಬರ್ತಾಯಿದ್ದಾರೆ. ನೀರಿಂದ ಹಿಡಿದು ಎಲ್ಲ ತಿಂಡಿನೂ ಸಿಗುತ್ತೆ. ನಿಪ್ಪಟ್ಟಂತೆ ಎಲ್ಲ ಸಿಗುತ್ತೆ. ಮತ್ತು ಹಾಡು ಹೇಳೋರು ಹಾಡು ಹೇಳ್ಕೊಂಡು ಬರ್ತಾರೆ. ಅಂದರೆ ಪ್ರತಿಯೊಂದು ಇದ್ರಲ್ಲಿ ಸಿಗುತ್ತೆ. ಪಾಪ ಇವ್ರು ನೋಡಿ ಪಾಪ ಹ್ಯಾಂಡಿಕ್ಯಾಫ್ಟು ಬರ್ತಾಯಿದ್ದಾರೆ. ಅವರು ಹಾಡು ಹೇಳ್ಕೊಂಡು ಬರ್ತಾರೆ. ಏನೋ ಪಾಪ ಅವ್ರ ಜೀವನ ಮಾಡಬೇಕಲ್ವ, ಪಾಪ ಬರ್ತಾರೆ. ಎಲ್ಲ ಬಂದು ನಾವು ಟ್ರೈನಲ್ಲಿ ಇದನ್ನೆಲ್ಲ ನೋಡಿದ್ವಿ. ನಮಗೆ ಅಷ್ಟಾಗಿ ಟ್ರೈನಲ್ಲೂ ನಾವು ಟ್ರೈನಲ್ಲೆಲ್ಲ ಜಾಸ್ತಿ ಹೋಗಲ್ಲ. ಯಾವಾಗಾದರೂ ಅಪರೂಪಕ್ಕೆ ಹೋಗೋದು ನಾವು. ನಮ್ಮ ಬೆಂಗಳೂರಲ್ಲಂದರೆ BTS ಬಸ್ಸು, ಆಟೋ ಇಂಥದ್ರಲ್ಲಿ ಹೋಗ್ತೀವಿ. ಈ ಥರ ಟ್ರೈನಲ್ಲಿ ಒಂಥರ ಚೆನ್ನಾಗಿರುತ್ತೆ. ಹೋದರೆ ಅದೇ ಒಂಥರ ಖುಷಿ ಟ್ರೈನಲ್ಲಿ ಹೋಗೋದು. ಆರಾಮಾಗಿ ಕೂತ್ಕೊಳ್ಬೋದು, ಮನಿಕೊಂಡ್ಲಬೋದು. ಮೇಲೂ ಜಾಗ ಇರುತ್ತೆ. ಬೇಕಾದರೆ ಮನಿಕೊಳ್ಳೋರು ಮನಿಕೊಳ್ಬೋದು. ಈಚೆ ಕಡೆಲ್ಲ ನೋಡಿ ಹೀಗೆಲ್ಲ ನೋಡ್ಬೋದು ನಾವು. ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಪ್ಲೇಸ್ಗಳು ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬಂತು ಡಾಬಾಸ್ಪೇಟೆ ಹತ್ರ ಬಂದ್ವಿ, ಇಳ್ಕೊಂಡ್ವಿ. ಇಲ್ಲಿ ಇಳ್ಕೊಂಡು ನಾವು ಆಟೋ ಹತ್ಕೊಂಡು ಹೋಗಬೇಕು. ಸರಿ ಇಲ್ಲಿ ನೋಡೋಣ, ಇಲ್ಲಿ ಯಾವ ಆಟೋ ಸಿಗುತ್ತೋ ನೋಡೋಣ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ. ನೋಡಿ ಎಲ್ಲರೂ ಇಳಿತಾ ಇದ್ದಾರೆ ಟ್ರೈನಿಂದ. ನಮ್ಮ ಯಜಮಾನ್ರು ಮತ್ತು ನಮ್ಮ ಯಜಮಾನ್ರು ಅಕ್ಕನ ಯಜಮಾನ್ರು ಇವರು. ಬ್ಲ್ಯಾಕ್ ಸ್ವೆಟ್ರ್ ಹಾಕಿರೋರು, ಬ್ಲ್ಯಾಕ್ ಟೋಪಿ ಹಾಕಿರೋರು ನಮ್ಮ ಯಜಮಾನ್ರು. ಅಕ್ಕನ ಮಗಳು ಇವರು. ಇಲ್ಲಿ ಬರ್ತಾ ಇದ್ದಾರಲ್ಲ ನೋಡ್ರಿ, ಇಲ್ಲಿ ಅಕ್ಕನ ಮಗಳು ನಮ್ಮ ಯಜಮಾನ್ರು ಮತ್ತು ನಾನು ಮತ್ತು ನಮ್ಮ ರಿಲೇಟಿವ್ಸು ಎಲ್ಲರೂ ಹೋಗ್ತಾಯಿದ್ವಿ ಅಲ್ಲಿಗೆ. ಆಟೋ ಕೇಳ್ತಾಯಿದ್ವಿ. ಬರ್ತೀರಾ ಡಾಬಾಸ್ಪೇಟೆಗೆ ಬರ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ವಿ. ಆದರೆ ಅಲ್ಲಿ ಒಬ್ಬೊಬ್ರಿಗೆ 20 ರೂಪಾಯಿನ ಹೇಳ್ತಾಯಿದ್ರು. ಒಂದು ಸೀಟಿಗೆ 20 ರೂಪಾಯಿ ಅಂತ. ಮತ್ತು ಅಲ್ಲಿ ನಾವು ಹೋಗಿ ಒಬ್ಬೊಬ್ರು ಒಂದೊಂದು ಸೀಟ್ ಅಂತ ನಾವು 4 ಜನ ಹೋಗಿದ್ವಿ. ಹಾಗಾಗಿ ನಾವು ಆಟೋ ಹತ್ಕೊಂಡು ಹೋದ್ವಿ. ನಾವು ಆ ಊರಿಗೆ ಹೋಗ್ಬೇಕಂತ ಹೋದ್ವಿ. ಅಲ್ಲಿ ನೋಡಿ ಹೆಂಗಿದೆ ನೋಡಿ ಊರು. ನಮ್ಮ ಯಜಮಾನ್ರು ಬಾವವ್ರ ಊರಿಗೆ ಬಂದಿದ್ವಿ. ಇಲ್ಲಿಗೆ ಬಂದು ಇವ್ರ ಹತ್ರನೂ ಮಾತಾಡಿಸ್ಕೊಂಡು ಇಲ್ಲಿ ನಾವು ಹೊರಗಡೆ ಹೋಗುವಾಗ ನೋಡಿ ಉಯ್ಯಾಲೆ ಮೇಲೆ ತಾತ ಎಷ್ಟು ಚೆನ್ನಾಗಿ ಕೂತ್ಕೊಂಡು
ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲೇ ಅಡಿಕೆ ಮರನೂ ಹಾಕಿದ್ದಾರೆ ಅವರು. ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ, ಉಯ್ಯಾಲೆ ತೂಕ್ಕೊಂಡು ಕುಂತಿದ್ದಾರೆ ತಾತ. ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ. ಹಾಗೆ ಇಲ್ಲಿ ತೊಗರಿಕಾಯಿ ಗಿಡ ಹಾಕಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ತೊಗರಿಕಾಯಿ ಎಲ್ಲ ಇದೆಲ್ಲ ನೋಡೋಕ್ಕೆ ಒಂದು ಖುಷಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆ ಕಡೆ ಎಲ್ಲ ಇದು ಅಷ್ಟಾಗಿ ಹಾಕಲ್ಲ, ಕೆಲವ್ರು ಹಾಕ್ತಾರೆ ಗಿಡಗಳನ್ನ, ಆದರೆ ಹಳ್ಳಿಯಲ್ಲಿ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಬಂದು ಇದೇನು ಮರ ಅಂತ ನೋಡಿದ್ವಿ. ಇಲ್ಲಿ ಒಂದು ಗಿಡದಲ್ಲಿ ಕಾಯಿ ಬಿಟ್ಟಿತ್ತು. ಯಾವ ಕಾಯಿ ಅಂದರೆ ಅದು ತುಪ್ಪುದೀರೆಕಾಯಿ ಅಂತ ನೋಡಿ. ಈ ಕಾಯಿ ತುಪ್ಪುದೀರೆಕಾಯಿನ ಇದು ಮಟನ್ ಸಾರಿಗೆ ಎಲ್ಲ ಹಾಕಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಮಟನ್ ಸಾರಿಗೆ ಇದನ್ನು ಹಾಕಿದ್ರೆ ತುಪ್ಪುದೀರೆಕಾಯಿನ. ಹಾಗೆ ಇದೆಲ್ಲ ಅವರೆಕಾಯಿ ಗಿಡ ಇತ್ತು, ಮತ್ತು ಅಡಿಕೆ ಎಲ್ಲ ಒಣಗಿಸಿದ್ರಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಹಳ್ಳಿ ಸೊಗಡು ಹೆಂಗಿದೆ ಅಂತ ತುಂಬ ಚೆನ್ನಾಗಿತ್ತು. ಸರಿ ಹಾಗೆ ನಡ್ಕೊಂಡು ಬಂದ್ವಿ. ಸರಿ ಇನ್ನೇನು ಟೈಮ್ ಆಯ್ತಲ್ಲ, ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲರೂ ಮಾತಾಡಿಕೊಂಡು ಬಂದ್ವಿ. ನೋಡಿ ಇವರೇ ನಮ್ಮ ಯಜಮಾನ್ರ ಅಕ್ಕನ ಮಗಳು ಇವರು. ಆಮೇಲೆ ನಮ್ಮ ಯಜಮಾನ್ರು ಅಕ್ಕನ ಯಜಮಾನ್ರು ಅಲ್ಲಿ ಮುಂದೆ ಹೋಗ್ತಾ ಇರೋರು. ನಮ್ಮ ಯಜಮಾನ್ರು ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೀರನ್ನ, ಯಾಕಂದರೆ ಅಲ್ಲಿ ಕೈ ಕಾಲು ಏನಾದ್ರು ತೊಳೆಯಕ್ಕೆ ಬೇಕಾಗುತ್ತೆ ಅಂತ ನೀರನ್ನ ನಾವು ತೊಗೊಂಡೋದ್ವಿ. ಇಲ್ಲಿ ಹಸು ನಿಂತಿದೆ ನೋಡಿ, ಹೆಂಗೆ ನಿಂತಿದೆ, 2-3 ಹಸು ನಿಂತಿದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಫುಲ್ಲು ತೆಂಗಿನ ಮರ ತೋಟ, ಇದು ತೆಂಗಿನ ತೋಟ ಇದೆಲ್ಲ, ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು ನಂದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಬಾಯ್.